ವ್ಯಕ್ತಿ, ಮಹಾನ್ ಪುರುಷರು. ಒಂದು ವೇದಿಕೆಗೆಲ್ಲ, ಲಕ್ಷಾಂತರ ವೇದಿಕೆಗೆ, ನಮ್ಮ ದೇಶಕ್ಕೆ ಅಲ್ಲ ಎಷ್ಟೋ ದೇಶಗಳಿಗೆ ಮಾದರಿಯಾಗಿರುವಂಥ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅಷ್ಟು ಸಭ್ಯರು, ವಿದ್ಯಾವಂತರು. ವಿದ್ಯಾವಂತರಿಗೆ ಎಷ್ಟು ಗೌರವ ಕೊಡೋಕ್ಕಾಗತ್ತೆ? ಸಮಾಜಕ್ಕೆ ಒಂದು ಕಣ್ಣಾಗಿರೋರಿಗೆ, ಬೆಳಕಾಗಿರೋರಿಗೆ ಎಷ್ಟು ಗೌರವ ಕೊಡೋಕ್ಕಾಗತ್ತೆ? ಆ ರೀತಿಯಾಗಿ ಅದನ್ನು ಮಾಡಬೇಕು. ನನ್ನ ಒಂದೇ ಅಭಿಪ್ರಾಯ ಆದರೆ ತಪ್ಪಾಗತ್ತೆ. ನಿಮ್ಮೆಲ್ಲರ ಮಾರ್ಗದರ್ಶನ ತಗೊಂಡಾಗ ಮಾತ್ರ ನಾವು ಸರಿಯಾದ ರೀತಿ ಹೆಜ್ಜೆ ಇಡ. ನಮ್ಮ ಬೇಡಿಕೆ ಏನಿತ್ತು, ಆಗಸ್ಟ್ 15th ಒಳಗೆ ಅದನ್ನು ಅನ್ವೈಲಿಂಗ್ ಮಾಡಬೇಕು ಅನ್ನುವ ಒಂದು ರಿಕ್ವೆಸ್ಟ್ ಇತ್ತು. ಒಂದು ನಗರಸಭೆ ಆಡಳಿತದಲ್ಲಿ ಏನು ಅಡ್ಮಿನಿಸ್ಟ್ರೇಟರ್ ರೋಲ್ ಇದೆ, ಏನು ಶಾಸಕರ ಗಮನದಿಂದ ಎಲ್ಲ ನಡೀತಾ ಇದೆ. ಅದೇ ನೋಡಿದಾಗ ಸುಮಾರು ಒಂದು 2 ವರ್ಷ ಹಿಂದೆನೆ ಒಂದು ತೀರ್ಮಾನವನ್ನ ಮಾಡಿದ್ದಾರೆ. ಸರಿ, ಯಾಕೆ ಅದನ್ನ ಬೇಗ ಮಾಡಬಾರದು ಅನ್ನುವ ಒಂದು ಮೆಮೊರಂಡಮ್ ಅನ್ನ ನಾವು ಕೊಟ್ಟಿದ್ದೇವೆ. ಆ ಪಕ್ಕದಲ್ಲಿ ಒಂದು ಅಂಬೇಡ್ಕರ್ ಇದಿದೆ, ತಾವೇ ಅದನ್ನ ಸ್ಟೇ ತಗೊಂಡಿದ್ದೀರಿ, ಅದರಿಂದ ಅದು ಉಳಿದಿದೆ. ಬಟ್ ನಂದು ಡಿಮಾಂಡ್ ಏನಂದ್ರೆ ಅದನ್ನು ಎಷ್ಟು ಬೇಗ ಸರ್ಕಾರದಲ್ಲಿ ಆ ಬಿಲ್ಡಿಂಗ್ ಅನ್ನು ಕೂಡ ಒಡೆಯದೆ ಆಲ್ಟರ್ನೇಟ್ ಸಿಸ್ಟಮ್ ಅಲ್ಲಿ ಮಾಡಬೇಕು. ಮತ್ತು ಕೋರ್ಟ್ಗೆ ಎಷ್ಟೋ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ನಾವು ಕೂಡ ಬಾರ್ ಕೌನ್ಸಿಲ್ ಸೆಕ್ರೆಟರಿ ಆಗಿದ್ದೀವಿ, ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಬಟ್ ಅದು ಒಂದು ಒಳ್ಳೆ ಪಾರ್ಕ್ ಇದ್ರೆ, ಸಿಸ್ಟಮ್ ಆಗಿದ್ರೆ, ಮಧ್ಯಾಹ್ನದಲ್ಲಿ ಕ್ಲೈಂಟ್ಗಳು ಕೂಡ ಹೋಗಿ ಅಲ್ಲಿ ಒಳಗಡೆ ಕೂತ್ಕೊಂಡು ಊಟ ಮಾಡಬಹುದು. 5ನೇ ತಾರೀಕು ತಾವೇನು ನಿಗದಿ ಮಾಡಿದಿರೋ ಅದರಲ್ಲಿ ನಮಗೇನು ಅಭ್ಯಂತರ ಇಲ್ಲ. ಸೇವ್ KJ ಫುಲ್ ಸಪೋರ್ಟ್ ಮಾಡುತ್ತೆ. ಪ್ರೋಟೋಕಾಲ್ ಅನ್ನು ಮಾತ್ರ ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕನ್ನೋದು ನನ್ನ ಬೇಡಿಕೆ. KGFல எல்லா டெவலப்மெண்ட்டும் நடந்துன்னு இருக்குது. அதுக்கு முக்கியமான காரணம், இன்னைக்கு யார் சொன்னாலும் அதுக்கு ஒரே காரணம் MLA. அவங்க தான் ஒன்லி அட்மினிஸ்ட்ரேட்டிவ் அத்தாரிட்டி. அதனால MLA கையில தான் அந்த ಸ್ಟ್ಯಾಚ್ಯೂ ಅನ್ವಿಂಗ್ பண்ணலன்னு எங்களோட ರಿಕ್ವೆಸ್ಟ್. ಅಂಬೇಡ್ಕರ್ ಅವ್ರಿಗೆ ಎಷ್ಟು ಗೌರವ ಕೊಡಬೇಕು ಅಷ್ಟು ಗೌರವ ಕೊಟ್ಟು ತುಂಬಾ ಚೆನ್ನಾಗಿ ಮಾಡ್ಬೇಕಂತ ನಿಮ್ಮ ಹತ್ರ ವಿನಂತಿ ಮಾಡ್ತೀನಿ. ಸುಮಾರು ವರ್ಷದಿಂದ ಅಂಬೇಡ್ಕರ್ ಪಾರ್ಕ್ ಮುರುಗಂಟೇಶನ್ ರೋಡ್ನಲ್ಲಿ ಏನಿದೆಯೋ ಅದಕ್ಕೆ ನಾನು ಮೇಡಮ್ ಹೈಕೋರ್ಟ್ನಲ್ಲಿ ಹೋಗಿ ಕಷ್ಟ ಬಿದ್ದು ಅದು ಸ್ಟೇ ತಗೊಂಡು ಬಂದು ಇವತ್ತು ಅದು ಮುಗಿಯೋ ಹಂತದಲ್ಲಿ ಇದೆ. ನಮ್ಮ ಏನಿದೆ ಕೇಸ್ ಅದು ಆದ್ಮೇಲೆ ನಾವು ಸ್ಟೇ ಚೆನ್ನಾಗಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ನಾವು ಅವ್ರವ್ರ ಅಭಿಪ್ರಾಯನ ಹೇಳಿದ್ದೀರಾ, ಅದನ್ನೆಲ್ಲ ಮೇಡಮ್ ಇದು ಮಾಡಿಕೊಂಡು ನಿಮಗೂ ಗೌರವ ಕೊಟ್ಟು ಆ ಸ್ಟ್ಯಾಚ್ಯೂನ ಇದು ಮಾಡ್ತಾ ಇದ್ದಾರೆ, ರಿನೋವೇಷನ್ ಮಾಡ್ತಾರಂತ ನಿಮ್ಗೆಲ್ಲ ತಿಳಿಸ್ತೀವಿ. ಮತ್ತು ನಮ್ಮ ಜನಪ್ರಿಯ ಶಾಸಕರೇ ಇಲ್ಲಿ ಉದ್ಘಾಟನೆ ಮಾಡಬೇಕೆ ಅಂತ ನಮ್ಮ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಫಸ್ಟ್ ಚೆನ್ನಾಗಿದೆ, ಆ ದಿನ ಕನ್ಫರ್ಮ್ ಮಾಡೋಣ. ಜೈ ಭೀಮ್.